ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ನಾ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಟಿಫಿನ್ಗೆ ಅಂತೇಳ್ಬಿಟ್ಟು ಅಮ್ಮ ದೋಸೆ ಹಿಟ್ಟನ್ನು ಕಳಿಸಿದ್ರು. ಅದಕ್ಕೆ ಇವಾಗ ದೋಸೆ ಹಾಕ್ಕೊಂಡು ಚಟ್ನಿ ಕೂಡ ಮಾಡಿ ಮಕ್ಕಳಿಗೆ ಟಿಫಿನ್ಗೆ, ಯಜಮಾನ್ರಿಗೆ ಎಲ್ರಿಗೂ ಅದನ್ನೇ ಹಾಕಿ ಕಳಿಸಿದೆ. ಸಾಕುಗೆ ಲಂಚ್ಗೆ ಅಂಥೇಳ್ಬಿಟ್ಟು ಪಲ್ಯ ಅನ್ನ ಎಲ್ಲ ಆಗಿತ್ತು. ರೊಟ್ಟಿ ಮಾತ್ರ ಇನ್ನೂ ಮಾಡಿರಲಿಲ್ಲ. ದೋಸೆ ಹಾಕ್ಕೊಳ್ತಾ ನಿಂತ್ಕೊಂಡು ಟೈಮ್ ಆಗಿಬಿಡ್ತು. ಅದಕ್ಕೋಸ್ಕರ ರೊಟ್ಟಿ ಮಾತ್ರ ಇಲ್ಲೇ ಅಜ್ಜಿ ಇದ್ದಾರಲ್ವ ನಮ್ಮ ಮನೆಗೆ, ಮತ್ತು ರೊಟ್ಟಿ ಮಾಡೋಕ್ಕೆ ಬರ್ತಿದ್ರಲ್ವ, ಅಜ್ಜಿ ಮನೆಯಲ್ಲಿ 2 ರೊಟ್ಟಿ ಕೊಡಿ ಅಜ್ಜಿ ಅಂತ ಕೇಳಿಕೊಂಡು ಅದೇ ರೊಟ್ಟಿಯನ್ನೇ ಅವನಿಗೆ ಲಂಚ್ಗೆ ಅಂತ ಬಿಸಿದಾಗಿ ಒಂದಿಟ್ಟು ಕಳಿಸಿದ್ದೀನಿ. ಇವಾಗ ನಾನು ರೊಟ್ಟಿ ಮಾಡಬೇಕು. ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಕಡೆ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ, ಜೊತೆಗೆ ಇನ್ನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇವಾಗ ಟಿಫಿನ್ ಮಾಡಬೇಕು. ಸೊ ಎಲ್ರದ್ದು ಆಯಿತು, ನಾನು ಮಾಡ್ಕೋಬೇಕಿತ್ತು. ಫೈನಲಾಗಿ ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಈಗ ಟಿಫಿನ್ ಮಾಡಿದ್ರೆ ಆಯಿತು ಅಂತ. ಇನ್ನೊಂದು ಏನಪ್ಪ ಅಂತಂದರೆ, ಯಾಕೆ ಈ ವಿಡಿಯೋನ ಸಡನ್ನಾಗಿ ಶುರು ಮಾಡಿಕೊಂಡೆ ಅಂತಂದರೆ, ನಾವು ಈಗ ಏನು ದೋಸೆ ಎಲ್ಲ ಈಗ ನೋಡಿ ಹೇಗಾಗಿದೆ, ಇಲ್ಲೆಲ್ಲ ನೋಡಿ ಕಾಣಿಸ್ತಿದೆ ಅಲ್ವಾ ಕರ್ಕರ್ರಗ. ಸೊ ಇದಕ್ಕೆ ಒಂದು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಈ ಒಂದು ಲಾಗ್ನ ಶುರು ಮಾಡ್ಕೊಂಡಿರೋದು. ಇದಕ್ಕೆ ಈ ಥರ ಹಂಚಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತಲ್ವ, ಸುತ್ತಲೂ ಕೂಡ ಎಣ್ಣೆದು ಹಾಗೆ ಅಂಟ್ಕೊಂಡಿರುತ್ತೆ ನೋಡಿ. ಇಲ್ಲೆಲ್ಲ ಇದೆ ಅಲ್ಲ, ಇದೆಲ್ಲ ಕ್ಲೀನ್ ಆಗಬೇಕು, ನೀಟಾಗಿ ಈ ಥರ ಹಂಚು ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಜಸ್ಟು ಒಂದು ಪಿಂಚ್ ಆಫ್ ಸಾಲ್ಟನ್ನು ಇದ್ರ ಮೇಲೆ ಬಿಸಿ ಮಾಡ್ತೀವಲ್ವ. ಮೊದಲೇ ನಾವು ಹಂಚನ್ನು ಬಿಸಿ ಮಾಡೋಕ್ಕಿಟ್ಟಾಗ ಹಂಚು ಬಿಸಿ ಆಗುತ್ತಲ್ವ, ಆವಾಗ ಒಂದು ಹನಿ ಎಣ್ಣೆ ಹಾಕ್ಕೋಬೇಕು. ಈ ಥರ ಜಸ್ಟ್ ಒಂದು ಹನಿ ಎಣ್ಣೆ ಹಾಕ್ಕೋಬೇಕು. ಈ ಎಣ್ಣೆ ಮೇಲೆ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೋಬೇಕು. ಪೌಡರ್ ಸಾಲ್ಟ್ಸ್ ಇದೆ ಅಲ್ಲ, ಅದನ್ನೇ ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ಈರುಳ್ಳಿಯನ್ನು ಒಂದು ಫೋರ್ಕಿಗೆ ಇಲ್ಲ ಒಂದು ಸ್ಪೂನ್ಗೆ ಚುಚ್ಕೊಂಡು ಈ ರೀತಿ ಏನು ಮಾಡ್ಕೋಬೇಕು, ಜಸ್ಟ್ ರಬ್ ಮಾಡ್ತಾ ಇರಬೇಕು. ಹೀಗೆ ರಬ್ ಮಾಡ್ತಾ ಇರಬೇಕು. ಹೀಗೆ ರಬ್ ಮಾಡಿದರೆ ಆ ಉಪ್ಪು ಮತ್ತು ಎಣ್ಣೆ ಮಿಶ್ರಣಕ್ಕೆ ಇಲ್ಲಿರೋವಂಥ ಎಲ್ಲ ಕಲೆ ಎಲ್ಲ ನೀಟಾಗಿ ಬಿಟ್ಟೋಗುತ್ತೆ. ಬಿಟ್ಬಿಟ್ಟು ನೀಟಾಗಿ ಹಂಚು ಮತ್ತು ಹೊಸದು ಅನ್ನೋ ಥರ ಕಾಣಿಸುತ್ತೆ. ದೋಸೆ ಕೂಡ ತುಂಬ ಚೆನ್ನಾಗಿ ಎದ್ದು ಬರುತ್ತೆ. ಬಟ್ ಇದನ್ನು ನಾನು ಮೊನ್ನೆ ತಾನೇ ರೀಸೆಂಟ್ಲಿ ಮಾಡಿದೆ. ರಿಯಲಿ ಇಟ್ ವರ್ಕ್ಸ್ ವೆರಿ ವೆಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತು ಕೂಡ ನಾನು ಇವತ್ತೇನು ಮಾಡಿಲ್ಲ, ಮೊನ್ನೆ ಮಾಡಿರೋದೇ ಇನ್ನೂ ಚೆನ್ನಾಗಿ ದೋಸೆ ಬರ್ತಾಯಿದೆ. ಯಾವಾಗಾದರೂ ಒಂದು ಸರಿ ಮಾಡಿಕೊಂಡ್ರೆ ಸಾಕು. ನಾವು ಡೈಲಿ ಮಾಡಬೇಕು ಅಂತೇನಿಲ್ಲ, ಯಾವಾಗಲೂ ದೋಸೆ ಹಾಕುವಾಗೆಲ್ಲ ಹಾಕಬೇಕು ಮಾಡಬೇಕು ಅಂತೇನಿಲ್ಲ. ಅದಕ್ಕೋಸ್ಕರ ಮೊನ್ನೆ ಮಾಡಿದ್ದೆ ನಾನು, ಚೆನ್ನಾಗಿಯೇ ಬಂತು. ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಮಾತ್ರ ಸಖತ್ತಾಗಿ ಬರ್ತವೆ. ಹಾಗೆ ಇದು ಮಾತ್ರ ತುಂಬ ಕ್ಲೀನಾಗಿ ನೀಟಾಗಿ ರಬ್ ಆಗೋಗುತ್ತೆ. ಸೊ ತುಂಬ ಚೆನ್ನಾಗಿಯೇ ರಿಸಲ್ಟ್ ಬರುತ್ತೆ ನೋಡಿ. ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವೇ ರಿಸಲ್ಟ್ನ ಕಮೆಂಟಲ್ಲಿ ತಿಳಿಸ್ಕೊಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ನಮ್ಮ ಸಮೂರಾಣಿ ಬೆಳಗ್ಗೆ ಅವ್ರ ಅಣ್ಣನ ಜೊತೆ ಸರಿಯಾಗಿ ದೋಸೆ ತಿಂದಿಲ್ಲ. ಇವಾಗ ತಿನ್ನು ಅಂತಂದ್ರೆ ಅಮ್ಮ ನೀನು ಬಾ ಅಂಥೇಳಿ ಹೇಳ್ತಿದ್ಲು. ಈಗ ಒಂದು ಅರ್ಧ ಹಾಕ್ಕೊಟ್ಟಿದ್ದೆ, ಅದನ್ನು ತಿಂದು ಇಟ್ಟಿದ್ದಾಳೆ. ಈಗ ಬಿಡಮ್ಮ. ಇವಾಗ ನಾನು ನಮ್ಮ ಸಮ ಇಬ್ಬರು ಸೇರಿ ಟಿಫಿನ್ ಮಾಡ್ಕೊಳ್ತೀವಿ. ಸಮೂರಾಣಿ ಇವತ್ತೊಂದು ದಿನ ನಮ್ಮ ಜೊತೆ ಇರ್ತಾಳೆ, ನಾಳೆಯಿಂದ ಸ್ಕೂಲ್ಗೆ ಹೋಗ್ತಾಳೆ ಎಲ್ಲರ ಜೊತೆ ಅಲ್ಲಮ್ಮ. ಆರ್ ಯು ರೆಡಿ ಟು ಗೋ? ಹೋಗ್ತೀಯಾ ನಾಳೆ? ಮಂಡೆಯಿಂದ ಶುರು. ನಾಳೆ ಒಂದಿನ ಸಂಡೇ, ನೀನು ಅಣ್ಣ ಇಬ್ಬರು ಎಂಜಾಯ್ ಮಾಡಿರಿ. ಎಂಜಾಯ್ ಮಾಡಿಕೊಂಡು ನಾಡಿದ್ದು ಮಂಡೆಯಿಂದ ಇಬ್ಬರು ಸೇರಿ ಹೋಗ್ರಿ, ಗೊತ್ತಾಯ್ತೋ? ಸೊ ಇವಾಗ ನಾನು ಫ್ರೆಂಡ್ಸ್ ಏನಂದರೆ, ಡಿಫ್ರೆಂಟಾಗಿ ಒಂದು ಸಾಂಬಾರು ರೆಸಿಪಿಯನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಬ್ರಾಹ್ಮಣ ಕೇಳಿದೆ, ಬ್ರಾಹ್ಮಣ ಸ್ಟೈಲ್ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಾಂಬಾರನ್ನ. ಸೊ ಅದಕ್ಕೋಸ್ಕರ ಫಸ್ಟು ಏನು ಅಂತಂದರೆ, ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೀರಲ್ಲಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದಿಷ್ಟು ಹಾಕ್ಕೊಳ್ತೀನಿ. ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ತಾನೇ ರೊಟ್ಟಿ ಕೂಡ ಮಾಡಿದೆ, ಬಿಸಿದಾಗಿ. ಬೆಳಗ್ಗೆ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಮಾಡಿದೆ. ಇಷ್ಟು ರೊಟ್ಟಿ ಬಿಸಿದಾಗಿ ಮಧ್ಯಾಹ್ನ ಊಟ ಮಾಡ್ತಾರೆ ಅಂತೇಳ್ಬಿಟ್ಟು. ಇನ್ನು ಸಾಂಬಾರು ಒಂದು ಮಾಡೋದಿದೆ. ಬೆಳಗ್ಗೆ ಸಾತಕ್ಕೆ ಬರೀ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಪಲ್ಯ ಇರುತ್ತಲ್ವ, ಪಲ್ಯ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟು ಕಳಿಸಿದೆ. ಅದಕ್ಕೆ ಸಾಂಬಾರು ಬೆಳಗ್ಗೆ ಮಾಡಿರಲಿಲ್ಲ. ಸ್ವಲ್ಪ ಚಿತ್ರಾನ್ನ, ಟೊಮೆಟೊ ಪಲ್ಯ ಈ ಥರ ಏನಾದರೂ ಮಾಡಿ ಬಾತ್ ಥರ ಏನಾದರೂ ರೆಡಿ ಮಾಡಿ ಇಟ್ಟಿರ್ತೀನಿ.
ಅದಕ್ಕೆ ಈಗ ನಮಗೆ ಅಂತೇಳ್ಬಿಟ್ಟು ಸಾಂಬಾರು ಮಾಡ್ಕೊಳ್ತಾ ಇದ್ದೆ. ಸಾಂಬಾರಿಗೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದೇ ಬ್ರಾಹ್ಮಣ ಸ್ಟೈಲಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ. ಅವ್ರದ್ದೊಂದು ಸ್ವಲ್ಪ ಬಿಸಿ ಅನ್ನದಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಹುಣಸೆ ಹಣ್ಣು ತೋರಿಸ್ತೀನಿ ನೋಡಿ. ಇಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಸ್ವಲ್ಪ ಮೊದಲೇ ನೆನೆಸಿ ಇಟ್ಟಿದ್ದೆ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸಾಂಬಾರು ಪೌಡರ್, ಮನೆಯಲ್ಲಿರೋದು ಯಾವುದಾದ್ರೂ ಒಂದು ಸ್ವಲ್ಪ ಸಾಂಬಾರು ಪೌಡರ್ ಅಂತೆ. ಸೊ ಸಾಂಬಾರು ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊಬ್ಬರಿಯನ್ನು ಹಾಕ್ಕೊಳ್ತಾರೆ ಅವರು, ಕೊಬ್ಬರಿಯನ್ನು ಹಾಕಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ಕೊಬ್ಬರಿ ಕೂಡ ಹಾಕ್ತಿದ್ದೀನಿ. ಕೊಬ್ಬರಿ ನಮ್ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ. ಬೆಳಗ್ಗೆ ಕೊಬ್ಬರಿ ಚಟ್ನಿ ಮಾಡಿದ್ನಲ್ವ, ಇನ್ನೊಂದು ಸ್ವಲ್ಪ ಪೀಸ್ ಅದಕ್ಕಂತಲೇ ಅದನ್ನು ಟ್ರೈ ಮಾಡೋಣ ಅಂತಲೇ ನಾನು ಉಳಿಸ್ಕೊಂಡೆ. ಇವಾಗ ಇದೊಂದು ಸ್ವಲ್ಪ, ಅದ್ರ ಜೊತೆ ಸ್ವಲ್ಪ ನಾನು ಇದನ್ನು ಕೊತ್ತಂಬರಿಯನ್ನು ಹಾಕ್ಕೊಳ್ತಾಯಿದ್ದೀನಿ. ಕೊತ್ತಂಬರಿ ಆಪ್ಷನಲ್, ನಾನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಇದಕ್ಕೇ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಜಸ್ಟ್ ಗ್ರೈಂಡ್ ಮಾಡಿ ನಾವು ಕುದಿಸಿ ಇಟ್ಟಿರೋ ಬೇಳೆಗೆ ಏನಾದರೂ ವೆಜಿಟೇಬಲ್ಸ್ ಹಾಕ್ಕೋಬೋದು. ಆ ವೆಜಿಟೇಬಲ್ಸ್ ಜೊತೆ ಈ ಒಂದು ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಹಾಕ್ಕೋಬೇಕಾಗುತ್ತೆ. ಸೊ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಪೌಡರ್ನ ನನಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಇದು ಬೇರೆ ಏನೇ ಇರಲಿ, ಖಾರ ಪುಡಿ, ಉಪ್ಪು, ಖಾರ, ಅರಿಶಿನ ಬಿಟ್ಟು ಜಾಸ್ತಿಯಾಗಿ ಮಸಾಲ ದಿನಸು, ಮಸಾಲ ಪೌಡರು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ. ಈ ಕಡೆ ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅದ್ರ ಜೊತೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ನೋಡಿ, ಇಲ್ಲಿ ನಾನು ಬೇಳೆಯನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಸೌತೆಕಾಯಿ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದಕ್ಕೆಲ್ಲ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಆಮೇಲೆ ಇದು ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತೀನಿ. ಇದು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ. ರುಬ್ಬಿರೋ ಮಸಾಲೆ ಇಷ್ಟಿದೆ, ಇಷ್ಟೇ ಸಾಕು. ಈಗ ಇದಿಷ್ಟು ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಬೇರೆ ಏನು ಬೇಡ, ಇಷ್ಟು ಹಾಕ್ಬಿಟ್ರೆ ಸಾಕು. ನಮಗೆ ಸಾಂಬಾರು ಘಮ ಘಮ ಅನ್ನೋ ಥರ ತುಂಬ ರುಚಿಯಾಗಿ ಏನು ಒಳ್ಳೆ ಮದುವೆ ಸ್ಟೈಲ್ ಸಾಂಬಾರು ಥರ ರೆಡಿ ಆಗುತ್ತೆ. ಮತ್ತು ಏನೂ ಇಲ್ಲ ಅಂದರೆ ಆಗಲ್ಲ, ಅಂದರೆ ಬೇರೆ ಮಸಾಲೆ ದಿನಸು ಏನೂ ಬೇಡ, ಇಷ್ಟೇ ಸಾಕು ಮಸಾಲೆಗೆ ಅಂತ ಹೇಳ್ಬಿಟ್ಟು. ಇನ್ನು ಅರಿಶಿನ, ಉಪ್ಪು, ಖಾರ ಮಾತ್ರ ನಮಗೆ ರುಚಿಗೆ ತಕ್ಕಾಗೆ ಯಾವಾಗಲೂ ನಾವು ಹೇಗೆ ಹಾಕ್ಕೊಳ್ತೀವಿ ಅದೇ ಥರನೇ ನಮಗೆ ಎಷ್ಟು ಬೇಕು ರುಚಿಗೆ ತಕ್ಕಾಗೆ ಅಷ್ಟು ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ಸ್ಮ್ಯಾಶ್ ಮಾಡುವಾಗ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೆ, ಉಪ್ಪು ಹಾಕಿಬಿಟ್ಟೆ ಸ್ಮ್ಯಾಶ್ ಮಾಡಿದ್ದೆ. ಇವಾಗ ನಾನು ಈಗ ಖಾರ ಮತ್ತು ಅರಿಶಿನ ಆ್ಯಡ್ ಮಾಡಿಕೊಂಡು ಜೊತೆಗೆ ಒಂದು ಸ್ವಲ್ಪ ನಾನು ಇಲ್ಲಿ ಜೀರಿಗೆ ಕಾಳನ್ನು ಕೂಡ ಹಾಕ್ಕೊಳ್ತೀನಿ. ಇಷ್ಟು ಘಮ ಘಮ ಸ್ಮೆಲ್ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಈಗ ಇದು ತರಕಾರಿನಲ್ಲಿ ಏನು ಬೇಕಾದರೂ ಹಾಕ್ಕೋಬೋದು. ನಾನು ಸೌತೆಕಾಯಿ ಇತ್ತು, ಸೌತೆಕಾಯಿನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬದನೆಕಾಯಿ, ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ಕ್ಯಾರೆಟು, ಬೀನ್ಸು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ನೋಡಿ. ಸೊ ಇವಾಗ ಇದನ್ನು ನಾನು ಒಂದು ವಿಷಲ್ನ ಕೂಗಿಸ್ತೀನಿ ಫಸ್ಟು. ಅದು ಒಂದು ವಿಷಲ್ ಕೂಗೋಷ್ಟರಲ್ಲಿ ಇವತ್ತು ನಾನು ಈ ಒಂದು ಕ್ರೀಮ್ನ ಆನ್ಲೈನಿಂದ ಬೈ ಮಾಡಿದೆ. ಇದು ಟ್ರೆಂಡಿಂಗಲ್ಲಿ ನಡೀತಾ ಇರೋವಂಥದ್ದು. ಆ್ಯಕ್ಚುಲಿ ಇದು ಫ್ರಂಟ್ ಕ್ಯಾಮ್ರಾದಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಸ್ಟ್ರೋಬ್ ಕ್ರೀಮ್, 3-in-1 ಸ್ಟ್ರೋಬ್ ಕ್ರೀಮ್ ಇದು. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ್ದು ಪಿಂಕ್ ಶೇಡಲ್ಲಿ, ಇದು ಬಂದಿರೋದು ಗೋಲ್ಡ್ ಶೇಡಲ್ಲಿ ಬಂದಿದೆ. ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮು. ಆ್ಯಕ್ಚುಲಿ ನನ್ನ ಮಗಳು ಯಾವಾಗಲೂ ಯಾವುದಾದ್ರೂ ಒಂದು ರೀಲ್ಸ್ ನೋಡೋದು, ಹೇಳೋದು, ಅಮ್ಮ ನೀನು ಕೂಡ ಯಾಕೆ ಇದು ಕ್ರೀಮ್ ತರಿಸಲ್ಲ, ಇದನ್ನೇ ನೀನು ಹಚ್ಕೋಬೇಕು ಅಂತ ಕೇಳ್ತಾನೆ ಇರ್ತಾಳೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಇವಾಗ ತರಿಸಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನನ್ನ ಫೇಸ್ ನೋಡಿ ಈಗ ಹೇಗಿದೆ ಅಂತ. ಇದನ್ನು ಈಗಲೇ ಯೂಸ್ ಮಾಡಲ್ಲ ನಾನು. ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಆಗಿ ಅದಾಗಿದ್ದ ನಂತರ ಯೂಸ್ ಮಾಡಿ ಇದ್ರದ್ದು ಪರ್ಸ್ನಲ್ಲಾಗಿ ಆನೆಸ್ಟ್ ರಿವ್ಯೂನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲರೂ ಹೇಳ್ತಾರೆ, ತುಂಬ ಜನ ತುಂಬ ರೀಲ್ಸಲ್ಲಿ ಪ್ರಮೋಷನ್ಗೋಸ್ಕರ ಹೇಳ್ತಾರೆ, ಬಟ್ ನಾನು ಪ್ರಮೋಷನ್ಗೋಸ್ಕರ ಮಾಡ್ತೇ ಇಲ್ಲ. ಸೊ ನನಗೋಸ್ಕರ ನಾನು ಇದನ್ನು ಬೈ ಮಾಡಿರೋದು. ನೋಡೋಣ, ಟ್ರೈ ಮಾಡಿಬಿಡೋಣ. ಅದೊಂದು ಎಲ್ಲರೂ ಹೇಳ್ತಾರಲ್ವ ಅಂತ ಹೇಳ್ಬಿಟ್ಟು ಹೇಗಿರುತ್ತೆ ಅಂತ ಟ್ರೈ ಮಾಡೋಣ ಅಂತ. ಜಸ್ಟ್ ಇಲ್ಲೊಂದು ಡ್ರಾಪಷ್ಟು ನಾನು ಸ್ಕಿನ್ಗೆ ಹಾಕ್ತೀನಿ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬರೀ ಹವಾ ಇದೆ, ಹವಾ ತುಂಬ್ಕೊಂಡಿದೆ, ಬರ್ತಾ ಇಲ್ಲ. ಪ್ರೆಸ್ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ ನೋಡಿ. ಫುಲ್ಲು ಪ್ರೆಸ್ ಮಾಡಿದ್ದೀನಿ, ಇವಾಗ ಬಂತು ಆ್ಯಕ್ಚುಲಿ. ಸೊ ಇದನ್ನು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿಬಿಡೋಣ.
ನನಗೂ ಕೂಡ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಹೇಗಿರುತ್ತೆ ಅಂತ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟ್ರೈ ಮಾಡೇ ಬಿಡೋಣ. ಇನ್ನು ಫೇಸ್ ವಾಶ್ ಮಾಡಿಕೊಂಡು ನಾನು ಫ್ರೆಶಪ್ ಆಗಿ ಎಲ್ಲ ತೋರಿಸೋದ್ರಲ್ಲಿ ಯಾಕೆ ನೋಡಿಬಿಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಏನಾದರೂ ಚೇಂಜಸ್ ಆಗುತ್ತಾ ಏನು ಅಂತ ನೋಡಿ. ಮೊದಲೇ ಇದ್ದಿದ್ದಕ್ಕೆ ಲೈವ್ ಆಗಿಯೇ ತೋರಿಸ್ತಾ ಇದ್ದೀನಿ ನಾನು ಪ್ರೂಫು. ಸೊ ಬೆಳಕಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಏನಂದರೆ ಪಿಂಕಿಶ್ ಆಗಿ ಸ್ವಲ್ಪ ಗ್ಲೋ ಕೊಡ್ತಾ ಇದೆ, ಒಂದು ಶೈನಿಂಗ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ವಿಡಿಯೋನಲ್ಲಿ ಹೇಗೆ ಬರುತ್ತೆ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಈ ಕಡೆ ಯಾವುದೇ ಗ್ಲೋ ಇಲ್ಲ, ಈ ಕೈಗೆ ಅಪ್ಲೈ ಮಾಡಿದ್ದೀನಿ, ಸ್ವಲ್ಪ ಚೇಂಜಸ್ ಮಾತ್ರ ಕಾಣಿಸ್ತಾ ಇದೆ ದೂರದಿಂದ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಅದೇ ಪಿಂಕ್ ಕಲರಲ್ಲಿ ಕಲರ್ ಚೇಂಜ್ ಆಗಿ ನನಗೆ ಮಾತ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಿಮಗೆ ವಿಡಿಯೋನಲ್ಲಿ ಗೊತ್ತಾಗ್ತಿದೆನಾ ಇಲ್ವಾ ಗೊತ್ತಾಗ್ತಾ ಇಲ್ಲ ನನಗೆ. ಇದೆಲ್ಲ ರೆಡ್ಡಿಶ್ ಆಗಿ ಶೈನಿಂಗ್ ಕೂಡ ಕಾಣಿಸ್ತಾ ಇದೆ. ಇದ್ರ ಮೇಲೆ ಫೌಂಡೇಶನ್ನು ಏನಾದರೂ ಅಪ್ಲೈ ಮಾಡಬೇಕೋ ಬಿಡಬೇಕೋ ನನಗೂ ಗೊತ್ತಿಲ್ಲ ಅಷ್ಟೊಂದು. ನೋಡಿ ಈ ಪಾರ್ಟ್ ಮಾತ್ರ ಇಷ್ಟು ಚೇಂಜ್ ಇದೆ ನೋಡಿ, ರೆಡ್ಡಿಶ್ ಆಗಿ ಕಾಣಿಸ್ತಿದೆ. ಈ ಕಡೆಯಿಂದ ಸ್ವಲ್ಪ ಬೇರೆಯೇ ಇದೆ ನನಗೆ ಸ್ಕಿನ್. ಹೌದಾ, ಈ ಕಡೆ ಎಲ್ಲ ಅಪ್ಲೈ ಆಗಿಲ್ಲ ನೋಡಿ ಹೇಗೆ ಕಾಣಿಸುತ್ತೆ ಇದು. ಸೊ ಯಾರೇ ಅಪ್ಲೈ ಮಾಡಿ ತೋರಿಸಿದ್ರು ಕೂಡ ನನಗೆ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಏನು ಚೇಂಜಸ್ ಏನು ಅಂತ ಕಾಣಿಸಲ್ಲ, ಸಡನ್ನಾಗಿ ಏನೂ ಕಾಣಿಸಲ್ಲ, ಬಟ್ ರಿಯಲ್ ಆಗಿ ಕಾಣಿಸ್ತಿರುತ್ತೆ ಏನೋ. ಸೊ ನನಗೂ ಕೂಡ ರಿಯಲ್ ಆಗಿ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ಅಪ್ಲೈ ಮಾಡಿರೋ ಪ್ಲೇಸೇ ಬೇರೆ, ಈ ಪ್ಲೇಸೇ ಬೇರೆ, ಬೇರೆ ಬೇರೆ ಕಾಣಿಸ್ತಾ ಇದೆ ನನಗೆ ಗ್ಲೋ ಆಗಿ. ಸೊ ಈಗ ನೋಡಿ, ಬಟ್ ನಾನು ಪಿಂಕ್ ಹಾಕಿರೋದು ಇದು ಈ ಕಲರ್ ಬಂದಿದೆ ಅಲ್ವಾ, ಸ್ವಲ್ಪ ರೆಡ್ಡಿಶ್ ಆಗಿ. ಇನ್ನೂ ನಮ್ಮದು ಕಲರ್ ಏನಿರುತ್ತೆ, ನಮ್ಮದು ವೈಟ್ ಕಲರ್ ಇರೋದು ಕೂಡ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಸೊ ಹೀಗಿದೆ. ಫೇಸ್ಗೆ ಅಪ್ಲೈ ಮಾಡಿ ನಾನು ನಿಮಗೆ ಓಪನ್ ಆಗಿ ರಿವ್ಯೂನ ಹೇಳ್ತೀನಿ. ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಈಗ ರೀಲ್ಸ್ ನೋಡಿ ಬೈ ಮಾಡಿದ್ದೀನಿ. ಆನೆಸ್ಟಾಗಿ ರಿವ್ಯೂ ಕೊಡೋಣ, ಎಲ್ಲ ಆಲ್ಮೋಸ್ಟ್ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಹೇರ್ಗೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಡ್ಯಾಂಡ್ರಫ್ ತುಂಬ ಇದೆ ನನಗೆ. ಡ್ಯಾಂಡ್ರಫ್ಗೋಸ್ಕರ ಆಲ್ಪ್ಸ್ ಗುಡ್ನೆಸ್ ರೋಸ್ಮೆರಿ ಸ್ಪ್ರೇ ಒಂದು ತರಿಸಿದ್ದೀನಿ. ಒಂದು ವೀಕ್ ಯೂಸ್ ಮಾಡಿ ಅದರ ನೆಕ್ಸ್ಟ್ ರಿವ್ಯೂ ತೋರಿಸೋಣ ಅಂತೇಳಿ. 1 ವೀಕ್ ಆಯಿತು ಇವಾಗ ನಾನು ಯೂಸ್ ಮಾಡಲಿಕ್ಕೆ. ಆಮೇಲೆ ನಾನು ರಿವ್ಯೂ ಹೇಳ್ತೀನಿ ನಿಮಗೆ, ಅದು ಕೂಡ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇವಾಗ ವಿಷುವಲ್ ಹೊಡಿಯೋ ಟೈಮು ಫುಲ್ ಮತ್ತೆ ಬ್ಲಾಸ್ಟ್ ಆಗಿಬಿಡುತ್ತೆ ಈ ವಿಡಿಯೋನಲ್ಲಿ, ಅದಕ್ಕೆ ಬರುತ್ತೆ. ಫೈನಲ್ ಆಗಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಸೊ ಅದನ್ನು ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮತ್ತು ಇನ್ನೊಂದು ಸ್ವಲ್ಪ ಅದನ್ನು ಕುದಿಸ್ಕೊಂಡು, ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಅದಕ್ಕೆ ಫೈನಲಾಗಿ ಈ ಒಗ್ಗರಣೆಯನ್ನು ಹಾಕ್ಕೊಂಡು ನಿಜ ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ಯಜಮಾನ್ರು ಎಲ್ಲರೂ ಕೂಡ ತುಂಬ ಇಷ್ಟಪಟ್ಕೊಂಡೇ ತಿಂದರು. ಸಾಂಬಾರು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಡೈಲಿ ಒಂದೇ ಥರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಸ್ವಲ್ಪ ಸ್ಪೆಷಲಾಗಿ ಟ್ರೈ ಮಾಡಿದರೆ ಖುಷಿಯಿಂದ ತಿಂತಾರೆ ಅಲ್ವಾ, ಅದಕ್ಕೋಸ್ಕರ ಅದೇ ಥರನೇ ಮಕ್ಕಳು ಯಜಮಾನ್ರು ಎಲ್ಲರೂ ಕೂಡ ಸ್ಪೆಷಲಾಗಿದ್ದಾಗ ಒಂದು ಸ್ವಲ್ಪ ಜಾಸ್ತಿಯಾಗಿಯೇ ಹೆಚ್ಚಿಗೆ ತಿಂತಾರೆ, ದಿನ ಒಂದೇ ಥರ ಇರೋದ್ರ ಬದಲು ಅಂತ ಹೇಳ್ಬಿಟ್ಟು. ನೀವು ಕೂಡ ಒಂದ್ಸರಿ ಏನಾದರೂ ಈ ಥರ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಹೀಗೆ ಇದು ರೀಲ್ಸ್ ಸ್ಕ್ರೋಲ್ ಮಾಡುವಾಗ ನೋಡಿರೋದು, ಅದನ್ನೇ ನಾನು ಕೂಡ ಟ್ರೈ ಮಾಡಿರೋದು ಅಷ್ಟೇ. ನನ್ನದೇ ಓನ್ ರೆಸಿಪಿ ಅಂತೇನು ನಾನು ಟ್ರೈ ಮಾಡಿಲ್ಲ. ಹಾಗೆ ನಾನು ಟ್ರೈ ಮಾಡ್ತಾ ಹೇಗೆ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಒಂದು ಖುಷಿ ಇರುತ್ತೆ. ಜೊತೆಗೆ ಹೇಗಿತ್ತು ಅಂತ ರಿಯಲಿಸ್ಟಿಕ್ಕಾಗಿ ನಾವು ಕೂಡ ರಿವ್ಯೂ ಹೇಳಿರ್ತೀವಲ್ವ, ನೀವು ಕೂಡ ಟ್ರೈ ಮಾಡಲಿಕ್ಕೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಅದಕ್ಕೋಸ್ಕರ ಸೊ ನೀವು ಒಂದ್ಸರಿ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಆಲ್ಮೋಸ್ಟು ಯಾವುದು ಜಾಸ್ತಿ ಇದರಲ್ಲಿ ಮಸಾಲೆ ದಿನಸು ಏನು ಮಿಕ್ಸ್ ಮಾಡಿಲ್ಲ. ಸೊ ಕೆಲವೊಬ್ಬರಿಗೆ ಆ ಥರ ಇಷ್ಟ ಆಗಲ್ಲ ಅಂದಾಗ ಈ ಥರ ಮಸಾಲೆ ದಿನಸು ಏನೇ ಇಲ್ಲದೇ ಈ ಥರ ಇಷ್ಟ ಆಗ್ಬೋದು ಅಂತ ಹೇಳ್ಬಿಟ್ಟು. ನೋಡಿ, ಈ ವ್ಲಾಗ್ ಬಂದುಬಿಟ್ಟು ಈ ವಿಡಿಯೋ ನಿನ್ನೆ ದಿನದ್ದು, ಆ್ಯಕ್ಚುಲಿ ಫ್ರೈಡೇ ದಿನ ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಸಾತುದು ಎಲ್ಲ ರೆಡಿನೇ ಆಗಿತ್ತು, ಬಟ್ ಏನೋ ಲಾಸ್ಟ್ ಮೂಮೆಂಟಲ್ಲಿ ಬಸ್ ಮಿಸ್ ಆಗೋಯ್ತು. ಬಸ್ ಮಿಸ್ ಆಗಿದ್ದಕ್ಕೆ ಇದೇ ಅರ್ಧ ಬ್ಯಾಗ್ ಮತ್ತೆ ಬರ್ಕೊಂಡು ಬರೋಷ್ಟ್ರಾಗಿ ಹೋಗಿದ್ರು. ಗೇಟ್ ಹಾಕ್ರಿ ಅಲ್ಲ ಚೋಟು, ಸಾತು ಬಿಟ್ಟು ಹೋಗ್ಬಿಟ್ಟು ನಾನು ಇವತ್ತು ಒಲ್ಲೆ ಅಂತ ಹೋಗ್ಬಿಟ್ಟು ನಾನು ಒಳಗೆ ತೆಗೆದು ನೋಡಂದೆ ಯಾರ್ದೈತಿ ಅಂತ.
ತೆಗೆದು ನೋಡ್ತೀನಿ ಬಿಡು ಸ್ವಲ್ಪ ಯಾರ್ದೈತಿ ಅಂತ. ನಿಂದು ನಿನಗೆ ಇಷ್ಟು ದೊಡ್ಡ ಬ್ಯಾಗ್ ಬಗ್ಗಿ ಹೋಗಿದ್ದಾಳ ನಮ್ಮ ಸಮ್ಮ ಈ ಬ್ಯಾಗ್ ಹೊತ್ಕೊಳ್ಳೋಷ್ಟರಲ್ಲಿ. ಹಂಗೂ ಹಂಗೂ ಹಿಂಗೂ ಇವತ್ತೊಂದು ಸ್ವಲ್ಪ ಸಾತೊಂದು ಲೇಟ್ ಆಗ್ಬಿಡ್ತಾನಲ್ರಿ. ಹಾಂ, ನಾನು ಅದೇ ಫೋನ್ ಮಾಡಿ ಕೇಳ್ಬೇಕಂತ ನಾ ಮಾಡಿದ್ದೆ. ಏನಿಲ್ಲ, ಕರೆಂಟ್ ಫುಲ್ಲು ಬಂದು. ತಡಿಯಮ್ಮ ಬುಗ್ಗು. ಯಪ್ಪ 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 ಯಪ್ಪ. ಸರಿ, ಏನೇನಿದೆ ಹೋಗಿ ಸ್ಕೂಲ್ ಡ್ರೆಸ್ ಹೆಂಗಿದೆ ನೋಡೋಣ. ಸಮೋದು ಒಪ್ಪ ಎಷ್ಟು ಹೆವಿ ಇದಾವ್ರಿ, ಮೈ ಮೇಲೆ ಅರ್ಧ ವಜ್ಜಾಗೋಗ್ಬೇಕು ಹುಡ್ರಿಗೆ ಬಟ್ಟೆ. ಸಾಕೊಂದು ಇವು ಸಿಕ್ಕುವ ಟಿ ಶರ್ಟ್. ಅದೇ ಒಂದೇ ಪೇರ್ ಎಲ್ಲ ಒಂದ್ರಲ್ಲ, ಎಲ್ಲ ಇದೆ. ಬ್ಲೂ ಒಂದು, ಬ್ಲೂ ಎಲ್ಲೋ ಇಲ್ಲ, ಗ್ರೀನ್ ಕಲರ್ ಇತ್ತು. ನೋಡಿ, ಈಗ ಇನ್ನು ಸಮ್ಮದು ಸ್ಕೂಲ್ ಇನ್ನೂ ಶುರು ಆಗಿಲ್ಲ. ಒಂದು ತಾಸು ಹಿಂಗೆ ಕೂಡಕ್ಕೆ ಬಿಡವಳೆ ಯಾರನ್ನು. ಸಾತು ಹಚ್ಚೋಣ ಈಗ ಫೋನು. ಸಾತು ಇದೆ ನನ್ನ ಫೋನು. ಮಳೆ ಬರಕತ್ತೈತಿ, ಛತ್ರಿ ತರ್ತೀನಿ ಅಂತ. ಸಾತನ ಸ್ಕೂಲಿಗೆ ಕಳಿಸಿದಾಗಿಂದ ಕರ್ಕೊಂಬರಮ್ಮ. ಸಾತು ಫೋನ್ ಹಚ್ಚು, ಸಾತನವ್ರ ಮಿಸ್ಸಿಗೆ ಫೋನ್ ಹಚ್ಚು. ಸ್ಕೂಲ್ ಯಾವಾಗ ಬಿಡ್ತೈತಿ, ಸ್ಕೂಲ್ ಬಸ್ ಯಾವಾಗ ಬರ್ತೈತಿ. ಒಟ್ಟತನ ಬಿಟ್ಟು ಇರುವಳ ಮುಂಜಾನಿಂದ ಹಿಂಗೆ. ಲಾಲಿಪಾಪು ಈಗ ಡ್ರೆಸ್ ಹಾಕ್ಯಣಕ್ಕೆ ಅವ್ರ ಅಪ್ಪಗೂ ಕೂಡ ಎಲ್ಲದಾವ ಡ್ರೆಸ್ ಮೊದಲು ತಗೋ ಹಾಕ್ಯ ಅಂತ ಹುಡ್ಕ್ಯಂಡು ಡ್ರೆಸ್ ತಂದು ಕೊಡ್ತಾವೆ ಅವ್ರ ಅಪ್ಪಗೆ. ಮಧ್ಯಾಹ್ನ ಒಂದು ಸ್ವಲ್ಪ ಮಲಗ್ತಾಳಂತ ಸರಿ ಹೋಯ್ತು, ಇಲ್ಲ ಅಂದ್ರೆ ಮುಗೀತು ನೋಡೋಕ್ಕೆ. ಹಚ್ಚು ಫೋನು, ಅವ್ರ ಮಿಸ್ಸಿಗೆ ಫೋನ್ ಹಚ್ಚು ಇದೇ ಕೆಲಸಕ್ಕಿದು. ಈಗ ಬಂದ ಕೂಡಲೇ ಶುರು ಹಚ್ಕೊಂಡು ಅವಳು ಸಾತನ ಕರ್ಕೊಂಬರಮ್ಮ. ಸಮ್ಮ ಹೇಳಮ್ಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದದು ಮೈ ಚಾನಲ್? ಅದನ್ನ ಆಮೇಲೆ ಇಡಂತಿ, ಇಲ್ಲಿ ಬಾ ಹೇಳು ಫಸ್ಟ್. ಸಾತು ಬರ್ತಾನೆ ಬಾ. ನಿಮ್ಮ ಚಾನಲ್ ಯಾವ್ದು ಹೇಳು? ಇನ್ನು 4:30 ಆಗೈತೆ. ಏಯ್, ಅವ್ರ ಚಾನಲ್ ನಮ್ಗೆ ಯಾಕಾಗುತ್ತೋ ಹೇಳು. ನಮ್ಮ ಚಾನಲ್ ಯಾವುದು? ಶ್ರೀ ಮತ್ತೆ ಅದನ್ನು ಹೇಳಬೇಕು. ಶ್ರೀವೀರು ಲಾಗ್ಸ್. ಗೊತ್ತಾಯ್ತಾ? ಅಮ್ಮ, ನಾನು ಮೊನ್ನೆ ಯಾರು ಕಣ್ಣಂಗೆ ಕಾಣಕತ್ತಿದ್ನಮ್ಮ ಅವತ್ತು ಫಂಕ್ಷನ್ ದಿನ. ಅವತ್ತು ಧೃತಿದು ಫಂಕ್ಷನ್ ದಿನ ಯಾರು ಕಣ್ಣಂಗೆ ಕಾಣಕತ್ತಿದ್ನಿ? ಚಂದ ಬಿಡು, ಯಾರು ಕಣ್ಣಂಗೆ? ಏ ಅಲ್ಲಮ್ಮ, ನಿನ್ನಂಗೆ ಬಿಡು, ನೀನು ಚಂದ ಅಲ್ರಿ. ಯಾರು ಕಣ್ಣಂಗೆ ಕಾಣಕತ್ತಿದ್ನಿ ಮೊನ್ನೆ ಫಂಕ್ಷನ್ ದಿನ ಧೃತಿ ಫಂಕ್ಷನ್ ದಿನ ಯಾರು ಕಣ್ಣಂಗೆ ಕಾಣಕತ್ತಿದ್ನಿ? ಯಾರು ಲಾಕ್ಸ್ ನೋಡ್ತಿ? ನೋಡಿ ಫ್ರೆಂಡ್ಸ್, ಈ ಫೋಟೋದಲ್ಲಿ ಹೇಗೆ ಬಂದಿದೆ, ಹೇಗೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ಅದು ಆ್ಯಕ್ಚುಲಿ ಏನು ಅಂದರೆ, ಅವತ್ತಿನ ದಿನ ಎಲ್ಲರೂ ನಾವು ಯಾವಾಗಲೂ ಲಾಗ್ಸ್ ನೋಡ್ತಿದ್ವಲ್ಲ, ನನ್ನ ಮಕ್ಕಳೇ ನನಗೆ ಹೇಳ್ತಾಯಿದ್ರು ಮಧುಗೌಡ ಥರ ಮೇಕಪ್ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ. ಸೊ ಅವತ್ತು ಮೇಕಪ್ ಎಲ್ಲ ಮಾಡ್ಕೊಂಡಿರೋದು ನೋಡಿ ಹೇಳ್ತಾಯಿದ್ರು. ಸೊ ಇವಾಗ ಕೇಳಿದರೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾಳೆ ಸಮೂರಾಣಿ. ಸೊ ಒಂದು ಸ್ವಲ್ಪ ನಾವು ಕೂಡ ನಮ್ಮದೇ ಆದಂಥ ನಮ್ಮದೇ ಪರ್ಸ್ನಲ್ ಟೈಮು, ನಮ್ಮದೇ ಆದಂಥ ಪರ್ಸ್ನಲ್ ಕೇರು, ಜೊತೆಗೆ ಈ ಥರ ಅವಾಗವಾಗ ಅಕೇಶ್ನಲ್ಲಿ ಕೆಲವೊಂದು ಇವೆಂಟ್ಸ್ಗೆಲ್ಲ
ರೆಡಿ ಆಗಿದ್ದಾಗ ನಮ್ಮದೇ ಲೆವೆಲ್ಗೆ ನಮಗೆ ಕಾನ್ಫಿಡೆಂಟ್ ಕೂಡ ಬಿಲ್ಡ್ ಆಗುತ್ತೆ ಅನ್ನೋದಕ್ಕೆ ಅದೊಂದು ರಿಯಲ್ ಅಂತ ಹೇಳ್ಬೋದು. ಸೊ ನನಗೂ ಕೂಡ ಅವತ್ತು ಒಂಥರ ತುಂಬ ಒಳ್ಳೆ ಫೀಲ್ ಕೊಡ್ತಾಯಿತ್ತು. ಆ ಒಂದು ಫಂಕ್ಷನ್ ವಿಡಿಯೋ ನೀವು ನೋಡಿರ್ಬೋದು, ಇಲ್ಲ ಯಾರು ನೋಡಿಲ್ಲ ಹೋಗಿ ನೋಡಿ ಅದರಲ್ಲಿ ಹೇಗೆ ಕಾಣಿಸ್ತಾ ಇದ್ದೆ ನಾನು ಅಂತ ಹೇಳ್ಬಿಟ್ಟು. ಸೊ ಈವ್ನಿಂಗ್ ಬಂದಿದ್ದ ಕೂಡಲೇ ಮತ್ತೊಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದರು ನನ್ನ ಮಕ್ಕಳು ಹೋಗಿ. ಇದನ್ನೆಲ್ಲ ಸ್ಕಿಪ್ಪಿಂಗ್ ಬೇಕು, ಆಡಲಿಕ್ಕೆ ಅದು ಇದು ಬೇಕು ನಮಗೆ ಅಂತ ಹೇಳ್ಬಿಟ್ಟು. ಸೊ ಸ್ಕಿಪ್ಪಿಂಗ್ ಬಂದಮೇಲೆ ಹೇಗೆ ಆಡೋದು ಅಂತೇಳಿ ಕೇಳ್ತಾಯಿದ್ರು, ಅದಕ್ಕೆ ತೋರಿಸ್ಕೊಡ್ತಾ ಇದ್ದೆ. ನಮ್ಮ ಅಮ್ಮಗೆ ಹೇಗೆ ಆಡ್ತಾವೆ ಓಡುಮ್ಮ ಅಂತ ಹೇಳ್ಬಿಟ್ಟು ಇಬ್ಬರು ನಗಾಡ್ತಾಯಿದ್ರು. ಸಾತು ಸಮು ಅವ್ರ ಪಾಪ ಕೊಡಿಸ್ಬಿಟ್ಟು ಹೋಗಿದ್ರು. ಸ್ಕೂಲಿಂದ ಬಂದ ಕೂಡಲೇ ಏನಾದರೂ ಬೇಕು ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಇಂಥದ್ದೆಲ್ಲ ಮಾಡ್ಕೊಂಡು ಬರ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.